ಒಂದು ಸುಂದರ ಬೆಳಗ್ಗೆ ಚಿನ್ಮಯ ಎಂಬ ಚಿಕ್ಕ ಹುಡುಗ ಕಾಡಿನ ದಾರಿಗೆ ಹೊರಟನು. ಅವನ ಜೊತೆ ಚಿಕ್ಕ ಬಿಳಿ ನಾಯಿ ಬುಬ್ಬು ಕೂಡ ಓಡಾಡುತ್ತಿತ್ತು. ಬಾಲ ತೂಗಿ ಖುಷಿಯಿಂದ ಹಾರಾಡುತ್ತಿತ್ತು. ಕಾಡಿನ ಮಧ್ಯದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು ಹಾಡುತ್ತಿವೆ. ಚಿನ್ಮಯ ಆಶ್ಚರ್ಯದಿಂದ ಅವುಗಳನ್ನು ನೋಡುತ್ತಿದ್ದಾನೆ. ಆ ಕ್ಷಣದಲ್ಲೇ ಹಸಿರು ಕಪ್ಪೆ ಒಂದು ಕಲ್ಲಿನ ಮೇಲೆ ಹಾರಿ ಬಂದು ಹಲೋ ಚಿನ್ಮಯ ಎಂದು ಮಾತಾಡಿತು. ಚಿನ್ಮಯ ನಗುತ್ತಾ ಕೇಳಿದನು, ನೀನು ಮಾತಾಡಬಲ್ಲೆಯಾ? ಕಪ್ಪೆ ನಕ್ಕಿತು. ಹೌದು, ನಾನೇ ಈ ಕಾಡಿನ ರಕ್ಷಕ ಎಂದಿತು. ಅದು ಚಿನ್ಮಯನಿಗೆ ಮಾಯಾ ಹೂವಿನ ದಾರಿ ತೋರಿಸಿತು. ಅದು ಎಲ್ಲರ ಹೃದಯಕ್ಕೆ ಸಂತೋಷ ತರುವ ಹೂವಾಗಿತ್ತು. ಚಿನ್ಮಯ ಹೂವನ್ನು ವಾಸನೆ ನೋಡುತ್ತಿದ್ದಂತೆಯೇ ಅವನ ಹೃದಯ ಪ್ರೀತಿ ಮತ್ತು ಆನಂದದಿಂದ ತುಂಬಿತು. ಅವರು ಮನೆಗೆ ಹಿಂತಿರುಗಿದರು. ಕಾಡು ಹೊಸ ಬೆಳಕಿನಲ್ಲಿ ಕಂಗೊಳಿಸುತ್ತಿತ್ತು. ಚಿನ್ಮಯ ಮನಸ್ಸಿನಲ್ಲಿ ಒಂದೇ ಮಾತು, ಸ್ನೇಹವೇ ನಿಜವಾದ ಮಾಯೆ. ಈ ಕಥೆಯ ಪಾಠ, ಸ್ನೇಹ ಮತ್ತು ದಯೆ ಎಲ್ಲ ಕತ್ತಲನ್ನೂ ಬೆಳಕಾಗಿಸುತ್ತವೆ.